ಆ ನೀವು ಹಾಗೆ ಹೇಳ್ಬೇಡಿ ತಾಯಿ. ನೀವು ಏನಾದ್ರೂ ಕೊಡದಿದ್ರೆ ನಾವು ಇಲ್ಲಿಂದ ಹೋಗುವವನೇ ಅಲ್ಲ. ಸ್ವಲ್ಪ ಅನ್ನ ಇದ್ರೆ ಸಾಕು ತಾಯಿ. ಇನ್ನು ಈ ಮಾತುಗಳನ್ನು ಕೇಳುವಾಗ ಒಂದು ಮಾತು ನೆನಪಿಗೆ ಬರ್ತಾ ಯಾವುದಮ್ಮ? ಅನ್ನದಾನಕ್ಕಿಂತ ಮಿಗಿಲಾದಂತಹ ದಾನ ಇನ್ನೊಂದಿಲ್ಲ ಎಂದು ಸರಿಯಾದ ಮಾತು ತಾಯೇ ಇದು. ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಹೌದಮ್ಮ. ಸ್ವಲ್ಪ ಅನ್ನ ಕೊಡ್ತೇನೆ ಆಯ್ತಾ? ಆಗ ಯಾರಲ್ಲೂ ಹೇಳ್ಬೇಡ. ಇಲ್ಲಮ್ಮ, ಯಾರಲ್ಲೂ ಹೇಳಬೇಕಿಲ್ಲ. ಇನ್ನೇನು ಬರ್ತೇನೆ. ಆಯ್ತಮ್ಮ. ಇಂಥ ನಾರಿ ಪ್ರಪಂಚದಲ್ಲಿ ಬೇಕು. ಆ ಎಲೆಯನ್ನು ಹಾಗೆ ಒಳಗೆ ಆಯ್ತಾ? ನನಗೆ ಊಟ ಮಾಡೋದಕ್ಕೆ ಬೇಕು. ಎಲ್ಲಿ ಆಗ್ತದೆ ಸ್ವಾಮಿ? ನಿನ್ನ ಅಪ್ಪನ ತೋಟದ ಎಲ್ಲೆಲ್ಲ ನನ್ನ ತೋಟದ ಎಲ್ಲ ನಾಡಿನ ಆಡಳಿತ ತೋಟದ್ದು. ಅವರ ಮನೆ ಅಣ್ಣನಿಂದ ಮಾವನ ಹೆಸರಲ್ಲಿ ಹಾಳಾಗಿ ಹೋಗ್ತಿ. ಸ್ವರ್ಗದ ರಂಬೆ. ಸ್ವರ್ಗಕ್ಕೆ ಹೋಗಿದ್ರೆ ಸ್ವಾಮಿ ನೀವು? ಅಲ್ಲೆಲ್ಲ ಕರ್ಕೊಂಡು ಬಂದದ್ದು ನಾನು. ಏನ್ ಕೊಟ್ಟಿನಿ ನಮಗೆ? ಅಲ್ಲವನ್ನು ಕೇಳಿದ್ರು. ಯಾಕೆ ಅನ್ನ ಕೊಟ್ಟೆ? ಮಕ್ಕಳು ಉಪವಾಸದಲ್ಲಿದ್ದಾರೆ. ಅವನ ಹೆಂಡತಿ ಮಕ್ಕಳು ಹಾಳಾಗಿ ಮಣ್ಣು ತಿಂದು ನೀನೇನು ಉಪವಾಸ ಇದಲ್ಲ? ಓ ದೇವ್ರೆ, ನೀನು ದಿನದ ತಿಂದು ನೀರಿಗೆ ಹಾಕಿದ ಸೊಟ್ಟ ಹಾಗೆ ಉಪ್ಪುತ್ತಾ ಇದೆಯಾ? ನಾನಲ್ಲ, ನಿಮ್ಮ ಹೊಟ್ಟೆಗೆ ನೋಡಿದೆ. ನನಗೆ ಬಾಯಿ ಬಾಯಿ ಉತ್ತರ ಗೊತ್ತಾಗಿದೆ. ಹಣೆಬರಹ ಕೆಟ್ಟವನೇ, ಎಂತಹ ಸ್ವಾರ್ಥಿ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿಮಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಪ್ರಜ್ಞೆ ನಿನಗೆ ಇಲ್ಲದಾಗಿ ಹೋಯ್ತಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ದೀಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೇನೆ. ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡ್ತಾ ಇರುವೆಯ. ನನ್ನನ್ನು ಏನಂದು ಹೇಳಿದೆ? ನಿನ್ನಿಂದ 10,000 ಸಾಲ ಪಡ್ಕೊಂಡ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ಅಲ್ಲ, ನೀನು ದೊಡ್ಡ ಬೂದು ಕುಂಬಳಕಾಯಿ ನಾನು ಯಾರೆಂಬುದಾಗಿ ಸರಿಯಾಗಿ ನೋಡು. ಅದು ನನ್ನ ಮೂನು ಮಾಡಿ ಅವನೇ ಸುಟ್ಟು ಬೂದಿಯಾಗ್ತಾ ಇದೆ. ನಾನು ಮಾಡಿದ್ದು ತಪ್ಪಾಯಿತು. ಶ್ರೀಮಂತಿಗೆ ಯಾರು ಅಹಂಕಾರದ ಉಪಬೇಡಿ. ಅನ್ನದಾನಕ್ಕಿಂತ ಮಿಗಿಲಾದ ದಾನ ಯಾವುದಿಲ್ಲ. ಅನ್ನದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಇಲ್ಲದೆ ಭೂತ ಬಡಿತದೆ.